ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸುಮತಿ ದೇಶ್ಮುಖ್ ಅಂತ. ಊರು ರಾಮನಗರ. ವಯಸ್ಸು 36 ವರ್ಷ ತುಂಬಿದೆ. ಗಂಡ ನಾಗೇಶ್. ಸಮಸ್ಯೆ, ಗಂಡನ ಸ್ವಭಾವ ಇಷ್ಟ ಆಗುವುದಿಲ್ಲ. ರಾಶಿ ಕುಂಭರಾಶಿ. ಚಪಾತಿ ಕೆಂಪಾಗಿ ಮೃದುವಾಗಿದೆ. ಹಂಬಲ ಸ್ವತಂತ್ರವಾಗಿ ಹಾರಾಡಬೇಕು. ಬದುಕು ಬೇಜಾರಾಗಿದೆ. ಆಸ್ತಿ ಸ್ವಂತ ಮನೆ ತೋಟ ಇದೆ. ಸ್ನೇಹಿತರೆ, ಇದು ಇಷ್ಟು ಸುಮತಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಯೌವನದ ದಿನಗಳು. ನೋಡಲು ಸುಂದರವಾಗಿದ್ದೆ, ಆದರೆ ಪ್ರಯೋಜನ ಆಗಿಲ್ಲ. ಕಾಲೇಜಿನಲ್ಲಿ ಹುಡುಗರ ಮನಸ್ಸು ಗೆದ್ದ ಕನಸಿನ ರಾಣಿಯಾಗಿದ್ದೆ, ಆದರೆ ಇವತ್ತಿನ ಬದುಕು ಡೋಲಾಯಮಾನವಾಗಿದೆ. ಬದುಕಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ಅನ್ಕೊಂಡೇ ಇಲ್ಲ. ಪ್ರೀತಿ ಮಾಡಿದ ಹುಡುಗ ಕೂಡ ಕೈಕೊಟ್ಟು ಹೋದ. ನಮ್ಮಿಬ್ಬರ ಮೊದಲ ರಾತ್ರಿ ನೆನೆಸಿಕೊಂಡರೆ ಸಾಕು, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆದರೆ ಏನು ಮಾಡುವುದು? ನನ್ನ ಸೋದರ ಮಾವ ಕೂಡ ಚೆನ್ನಾಗಿಯೇ ದೆಂಗಿದ್ದಾನೆ. ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಸುಖ ತೀರಿದ ಮೇಲೆ ಮದುವೆ ಕೂಡ ಆಗಿಲ್ಲ. ನಿಮ್ಮಲ್ಲಿ ಯಾರಾದರೂ ಸ್ನೇಹಿತನಾಗಿ ಇರಲು ಇಷ್ಟಪಟ್ಟರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸುಮತಿಯವರು ಅವರ ಯೌವನದ ದಿನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಎರಡನೆಯ ಮದುವೆಗೆ ವರ ಬೇಕು. ಗಂಡನಿಗೆ ಡೈವರ್ಸ್ ಕೊಟ್ಟು ಎರಡನೆಯ ಮದುವೆ ಆಗಲು ನಿರ್ಧರಿಸಿದ್ದೇನೆ, ಹಾಗಾಗಿ ವರ ಬೇಕು. ಹುಡುಗ ಕೆಲಸದಲ್ಲಿ ಇರಬೇಕು, ಹಾಗೆ ಕೈ ತುಂಬ ಸಂಬಳ ತರಬೇಕು. ಹಾಗಿದ್ದಲ್ಲಿ ಮಾತ್ರ ಓಕೆ. ಮೃದುವಾದ ಮನಸ್ಸು, ರಸಿಕರ ನೋಟ ಹೊಂದಿರಬೇಕು. ರಜೆ ಸಿಕ್ಕಾಗ ನನ್ನ ಜೊತೆ ಪೂರ್ತಿ ಸಮಯ ಕಳೆಯಬೇಕು. ಬೇಡ ಅಂದರೂ ದಿನ ರಾತ್ರಿ ಸುಖ ಕೊಡಬೇಕು. ಬೇಜಾರಾಗಿ ಮಲಗಿದರೆ ನೆಮ್ಮದಿಯ ಮಾತು ಹೇಳಬೇಕು. ಹಿಂದಿನ ಜೀವನದ ಬಗ್ಗೆ ಯಾವುದೇ ಮಾತು ಮರುಕಳಿಸಬಾರದು. ಸ್ನೇಹಿತರೆ, ಸುಮತಿಯವರು ಎರಡನೆಯ ಮದುವೆಯ ಗಂಡ ಹೇಗೆಲ್ಲ ಇರಬೇಕು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ನಿಮಗೆ ಸಿಗುವ ಸವಲತ್ತುಗಳು: ಕೆಂಪು ತೂತಿನ ಜೊತೆ ಸಂಪಾದಿಸುವ ಹುಡುಗಿ ಸಿಗ್ತಾಳೆ. ಮದುವೆ ನಂತರ ಆಸ್ತಿನೂ ಸಿಗುತ್ತೆ. ವ್ಯಾಪಾರ ಮಾಡುವುದಕ್ಕೆ ಧನ ಸಹಾಯ ಮಾಡ್ತೀನಿ. ಓಡಾಡುವುದಕ್ಕೆ ಬೈಕ್ ತೆಗೆದುಕೊಡ್ತೀನಿ. ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಕೆಲಸ ಕೊಡಿಸ್ತೀನಿ. ನಿಮ್ಮ ಸಾಮಾನು ಚೆನ್ನಾಗಿ ಚೀಪಿ ಸುಖ ಕೊಡ್ತೀನಿ. ಟೈಟ್ ಆದ ತೂತಿನ ಸುಖದ ಜೊತೆ ದುಡ್ಡಿನ ಸುಖ ಕಾಣಬಹುದು. ಸೌತೆಕಾಯಿ ಉದ್ದವಾಗಿ ಇದ್ದರೆ ಮೊದಲ ಆದ್ಯತೆ. ಹೊಸ ಹುಡುಗ ಬೇಕು, ಅನುಭವ ಇದ್ದವರು ಮಾತ್ರ ಬೇಡ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.